ಒಂದು ಮಾತನ್ನು ಹೇಳ್ಯಾರ, ನಮ್ಮ ಹಿರಿಯ ಕಲಾವಂತರು ಒಂದು ಮಾತು ಹೇಳ್ಯಾರ. ನಾವ್ ಎಷ್ಟಿದ್ರು ಸಣ್ಣವರು, ಅವ್ರು ದೊಡ್ಡವರು. ಯಾಕಂತ ಕೇಳಿದ್ರೆ ನಮ್ಮ ಏರಿಯಾಕ ಅವ್ರು ಬಂದಾರ. ಬಂದಾರಲ್ರಪ್ಪ. ಅವ್ರ ಏನು ಕನಿಷ್ಠ ಮಾಡಿ ಮಾತಾಡೋದು ಇಲ್ಲ. ಅವ್ರಂದು ಏನು ಮಾತಾಡ ಮಾತಿಗೆ ಮಾತಾಟೆ. ನಾನೇನಾದ್ರೂ ಸ್ವಂತದ್ರಾಗ ಬಳಕೆ ಮಾಡಿದೇನು? ಅವ್ರು ಏನ್ ಅಂದಾರ ಮಾತ, ಆ ಮಾತಿಗೆ ನಾನು ತೋಡಿಕೊಳ್ಳಕತ್ತೀನಿ ಅಷ್ಟೇ. ಮಾತನಾಡಿಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ ಮಾಲಕ್ಕ. ಸ್ವಲ್ಪ ಗಪ್ಪ ಕುಂದ್ರಿ ನೀವು. ನಮ್ಮ ಸಹ ಕಲಾವಿದರು ಹೇಳ್ಯಾರ ಈಗಾಗಲೇ. ಬಾಳ ಸಿಟ್ಟು ಹೇಳಕತ್ತಾರಪ್ಪ. ಏನಾದ್ರು ನೀವು ಬಾಯಿ ತೋಡಿ ಹಿಂಗ ಮಾತಾಡೋಂಗಿತ್ತಪ್ಪ ಅಂತಂದ್ರೆ ಬಾಯಿ ತೋಡಿ ವ್ಯವಹಾರನ ಬಲ್ಲಿಲ್ಲ. ಆಧಾರ ಹಚ್ಚಿ ಏನಾದ್ರು ಲೇಖಬದ್ಧವಾಗಿ ಏನಾದ್ರು ಕೇಳಿದ್ರೆ ನಾವು ಹೇಳ್ಬೋದಪ್ಪ. ಆಧಾರ ಆಧಾರ ಅಂತ ನಾವು ಈಗ ಬಾಯಿ ತೋಡಿ ಅದು ಮಾತಲ್ಲ. ನೀವು ಬಾಯಿ ತೋಡಿ ಮಾತಾಡ್ಬೇಡ್ರಿ. ಮತ್ತೆ ಬಾಯಿ ತೋಡಿ ಮಾತಾಡ ನೀರು ನಾನು ಹುಷಾರಿಲ್ಲ. ಮತ್ತೆ ತೈತದಾಗ ಈಗ ಏನೇನು ಮಾತಾಡಿದ್ದು ಹೋಯ್ತು. ನೀವು ಇನ್ನೂ ಉಳುಕುಗಳು ನಾ ಹೇಳಂಗಿಲ್ಲ. ಮತ್ತೆ ಹೆಚ್ಚಿನ ಮಾತಾಡ್ರಿ. ಮೂರ್ಮೇಲೆ ಮಾತನ್ನ ಮುಂದೆ ಉಳುಕು ಮಾತು ಬರಬಾರ್ದತ್ತ. ಸ್ವಚ್ಛ ಮಾತಾಡ್ರಿ. ಅವ್ರು ಏನಾದ್ರೂ ಲೇಖದೊಳಗೆ ಕೇಳಿದ್ರೆ ನಾವು ಹೇಳ್ತೇವೆ. ಆಧಾರ ಹಚ್ಕೊಂಡು ಹೇಳ್ತೇವೆ. ಕಚ್ಚಿ ನೀವು ಕೇಳಿದ್ರಪ್ಪ ಅಂತಂದ್ರೆ ಹೇಳ್ತೇವೆ. ಅವ್ರು ಹೇಳ್ತಾರೆ. ಯಾಕಂತ ಕೇಳಿದ್ರೆ ಕಣಕಲು ಶಿವಣ್ಣ ಮಾಡ್ತಾರಪ್ಪ ಅಂತಂದ್ರೆ 18 ಪುರಾಣಗಳನ್ನು ಹರಕೊಂಡು ಕೊಡದವರು. ಹೌದು. ಆಲಮತದ ಅಧ್ಯಯನ ಮಾಡದವರು, ಪುರಾಣ ಪಂಡಿತರ, ಶಾಸ್ತ್ರಗಳನ್ನ ಓದದವರು, ವೇದಗಳನ್ನ ಓದದವರು, ಜ್ಞಾನ ಪಂಡಿತರ, ಈ ನಾಡಿನೊಳಗೆ ಹೆಸರಾದಂತವ್ರೆಲ್ಲಾರು ಹೇಳಿದ್ರೆ ಏನು ತಪ್ಪಿಲ್ಲ. ಏನು ಆತ್ಮೀಯ ಬಂಧುಗಳೇ, ಮಾತಾಡಿ ಮಾತನಾಗ ಗೊತ್ತಾಕತ್ರಿ ಎಷ್ಟು ಜ್ಞಾನಿಗಳಾರ. ನಮ್ಮ ಸಹ ಕಲಾವಿದರಿಗೆ ಒಂದು ಹಾಲುಮತದೊಳಗೆ ಎಟ್ಟಿಂಗಿ ತರ್ತಕ್ಕಂತ ಒಂದು ಬುಕ್ಕದಿಂದ ಪ್ರಶ್ನೆ ಮಾಡಿ ಅಂತ ಹೇಳಿ ಶುದ್ಧ ನಮ್ಮ ಹಿರಿಯರು ಕೇಳ್ಯಾರ. ಹೇಳ್ಯಾರಲ್ರಪ್ಪ. ಹೇಳ್ಯಾರ ಮೈಕದಾಗ ಹೇಳ್ಯಾರ. ಅದಕ್ಕೆ ನಮ್ಮ ಸಹ ಕಲಾವಿದರಿಗೆ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ, ಏನಪ್ಪ ಪ್ರಶ್ನೆ? ಹಾಲುಮತ ವಿಷಯದೊಳಗ ಹಾಲುಮತ ಎಟ್ಟಿಂಗಿರುವಂತ ಒಂದು ಬುಕ್ಕಿನೊಳಗೆ ಏನ್ರಿಪ್ಪ ಪ್ರಶ್ನೆ? ಬರ್ಕೋಬಹುದು. ಒಂದು ಊರೊಳಗೆ ಹೌದಾ ಒಬ್ಬ ದೇವರಿಗೆ ಏನಾಗುತ್ತಪ್ಪ? ಒಂದು ಊರಿನೊಳಗೆ ಒಬ್ಬ ದೇವರಿಗೆ ಹೌದಾ 2 ಜಾತಿಯವರು ಪೂಜೆ ಮಾಡ್ತಾರೆ. ಹೆಂಗ ಮಾಡ್ತಾರ? 2 ಜಾತಿಯವರ 2 ಜಾತಿಯವರು ಪೂಜೆ ಮಾಡ್ತಾರ. ಮುಂಜಾನೆ ಸಮಯದೊಳಗೆ ಪೂಜೆ ಮಾಡೋ ಹೊತ್ತಿನಾಗ ಒಂದು ದೇವರ ಹೆಸರು ಕರೀತಾರೆ. ಇನ್ನು ಮಧ್ಯಾಹ್ನ ಪೂಜೆ ಮಾಡುವಂತವ್ರು ಒಂದು ಹೆಸರು ಕರೀತಾರೆ. ಹೌದಾ ಮುಂಜಾನೆ ಪೂಜೆ ಆಗುತ್ತದ, ಬೇರೆ ಹೆಸರು ಪೂಜೆ ಆಗುತ್ತದ. ಸಂಜೆ ಪೂಜೆ ನಾ ಹೇಳಂಗಿಲ್ಲ. ಎಷ್ಟಂದ್ರೆ ಅಷ್ಟೇ ಹೇಳ್ತೀನ. ಆಗ್ತಾರೆ. ಮುಂಜಾನೆ ಪೂಜೆ ಮಾಡೋರು ಒಂದು ದೇವ್ರ ಹೆಸರು ಕರಿತಾರ. ದೇವ್ರು ಒಬ್ಬನೇ ಅದಾನ. ಒಬ್ಬ ದೇವ್ರ ಪೂಜೆ 2 ಜನ ಮಾಡ್ತಾರೆ. ಮುಂಜಾನೆ ಪೂಜೆ ಮಾಡೋರು ಒಂದು ದೇವ್ರ ಹೆಸರು ಕರಲ್ಲ. ಮಧ್ಯಾಹ್ನಕ್ಕೆ ಪೂಜೆ ಮಾಡೋರು ಮತ್ತೊಂದು ದೇವ್ರ ಹೆಸರು ಕರೀತಾರ. ಒಂದೇ ದೇವ್ರಿಗೆ 2 ಹೆಸರು ಕರೀತಾರ. ಯಾವ ಊರೊಳಗ ದೇವರಲ್ಲ, ಯಾವ ದೇವರ, ಯಾವ ತಾಲೂಕು, ಯಾವ ಜಿಲ್ಲಾದೊಳಗಲ್ಲ, ಯಾವ ಜಾತಿಯವ್ರು ಪೂಜೆ ಮಾಡ್ತಾರ, ಯಾವ 2 ಜಾತಿಯವರು ಪೂಜೆ ಮಾಡ್ತಾರ, ಆ ಜಾತಿಯವರು ಏನ್ ಹೆಸರು ಹಿಡಿದು ಕರೀತಾರ ದೇವ್ರಿಗೆ. ಮುಂಜಾನೆ ಪೂಜೆ ಮಾಡೋರು ಏನ್ ಹೆಸರು ಕರೀತಾರ, ಮಧ್ಯಾಹ್ನ ಪೂಜೆ ಮಾಡೋರು ಏನ್ ಹೆಸರು ಇಟ್ಟು ಕರೀತಾರ. ಮುಂಜಾನೆ ಪೂಜೆ ಮಾಡೋರು ಯಾವ ಜಾತಿಯವರು, ಮಧ್ಯಾಹ್ನಕ್ಕೆ ಪೂಜೆ ಮಾಡೋರು ಯಾವ ಜಾತಿಯವರು. ಹೌದು. ಮುಂಜಾನೆ ಯಾವ ದೇವ್ರ ಹೆಸರು ಕರೀತಾರ, ಮಧ್ಯಾಹ್ನಕ್ಕೆ ಯಾವ ದೇವ್ರ ಹೆಸರು ಕರೀತಾರ. ನಮ್ಮ ಸಹ ಕಲಾವಿದರಿಗೆ ಒಂದು ಪ್ರಶ್ನೆ ಹೇಳ್ತಾರ. ಇನ್ನೊಂದು ಮಾರ್ಮಿಕವಾಗಿರ್ತಕ್ಕಂಥ ಮಾತ ಏನ್ರಿಪ್ಪ ಮಾತ? ಅವರು ಇವರು ಬಾಯಿ ತೋಡಿ ಎಲ್ಲರ ಕೇಳಿಕೆಸಿಂದ ಹೇಳೋ ಮಾತಲ್ಲ. ಗೊತ್ತಿದ್ರ ಗೊತ್ತದನ್ನಬೇಕು, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ಬೇಕು. ತಪ್ಪ ಇಲ್ಲ ಹೇಳ್ಬೇಕ. ಇದು ವಿಷಯ ಯಾವ್ದಪ್ಪ ಅಂತ ಕೇಳಿದ್ರೆ ಕಚ್ಚಿ ಬಿಚ್ಚಿ ಅಲ್ಲ. ಕಚ್ಚಿ ಬಿಚ್ಚಿ ಕುಚ್ಚು ಬಿಚ್ಚಿ ಪದೆ ಒಳ್ಳೆಗ ನನಗೆ. ಇವತ್ತು ಯಾವ ದೇವತೆ ಜಾತ್ರೆಗೆ ಬಂದೆವು? ಮಲ್ಪುರಿ ಮಲ್ಲಮ್ಮ ತಾಯಿ. ಮಲ್ಪುರಿ ಮಲ್ಲಮ್ಮ ತಾಯಿ ಜಾತ್ರೆ ಬಂದೆವು. ಹೌದಿಲ್ಲ? ಮಲ್ಪುರಿ ಮಲ್ಲಮ್ಮ ತಾಯಿ ಜಾತ್ರೆ ಎಲ್ಲಿಂದ ಜಾರಿಗೆ ಬಂದಾರ? ಯಾವ ಕಾರಣದಿಂದ ಈ ಜಾತ್ರೆ ಮಾಡ್ತಾರೆ? ಮಲ್ಪುರಿ ಮಲ್ಲಮ್ಮ ತಾಯಿ ಜಾತ್ರೆ ಯಾಕೆ ಮಾಡ್ತಾರೆ? ಯಾವ ಕಾರಣದ ದೇವಿ ಧರ್ಮಕ್ಕೆ ಬಂದಾರ? ಈ ಮಲ್ಪುರಿ ಅನ್ನತಕ್ಕಂತ ಹಬ್ಬದ ಮೊದಲಿನ ಹೆಸರು ಏನಿತ್ತ? ಮಲ್ಪುರಿ ಹಬ್ಬ ತಲಕೇಶನ್ ಕುರಿಯವರು ಸೇರ್ಕೊಂಡು ಹಬ್ಬ ಮಾಡ್ತಾರೆ. ಈ ಮಲ್ಪುರಿ ಹಬ್ಬಕ್ಕೆ ಮೊದಲ ಹೆಸರು ಏನಿತ್ತು? ಈ ಹಬ್ಬ ಯಾಕೆ ಜಾರಿಗೆ ಬಂದಾರ?
ಈ ಹಬ್ಬ ಮಾಡ್ಬೇಕಂದ್ರ ಕಾರಣ ಏನದ? ಯಾವ ಕಾರಣದಿಂದ ಈ ಕುರಿಯವರು ಈ ಹಬ್ಬನ ಮಾಡ್ತಾರ ಅಂತ ಹೇಳಿ ಕಿಶಿದ ಸಹಕಲವಿದ್ರಿಗೆ ಒಂದು ಮತ್ತೊಂದು ಪ್ರಶ್ನೆ. ಸಂವಾದ ರೂಪದೊಳಗೆ ಸಾಗಲಿ ನೋಡೋಣ. ಕರೆ ಬರ್ತಿತ್ತಂದ್ರೆ ಬರ್ತದಂತ ಹೇಳಿ ಇಲ್ಲರ ಮತ್ತೆ ಅಲ್ಲಿ ಇಲ್ಲಿ ತನಕ ಕಿಶಿನ 4 ಮಂದಿ ಹೇಳ್ಯಾರ ಅಂತ ಹೇಳಿ ಕಿಶಿನ ಅದನ್ನ ಹೇಳಕ್ ಹೋಗ್ಬೇಡ. ಅವ್ರ ಮೊದಲೇ ಅದರ ಕ್ಷೇತ್ರ ಕಾಳಜಿ ಮಾಡಿ ಇದು ಬುಕ್ಕಿನೊಳಗೆ ವಿಷಯನೇ ಮತ್ತ ಹೌದು. ಅವ್ರು ಮೊದಲ ಅದಕ್ಕೆ ಇರ್ಲಿ ಬಾಳೇನ ಮಾತಾಡೋದು ಬೇಡ. ಏನ ಮುಂದೇನ